SBI ಭಾರತದ ನಂಬಿಕಸ್ಥ ಬ್ರ್ಯಾಂಡ್. ಇದು ಮ್ಯೂಚುವಲ್ ಫಂಡ್ ಉದ್ಯಮದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಓವರಾಲ್ 29 ಲಕ್ಷ ಕೋಟಿ ರೂಪಾಯಿಯಷ್ಟು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನು ಈ ಕಂಪನಿ ಹೊಂದಿದೆ. ಈಗ ಈ ಕಂಪನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಲಿದೆ. SBI ಕೇವಲ 19 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಆರಂಭ ಮಾಡಿದ ಉದ್ಯಮ ಈಗ 68,000 ಕೋಟಿ ಮೌಲ್ಯದ ಬಿಸ್ನೆಸ್ ಆಗಿ ಬೆಳಕೊಂಡಿದೆ. ವರ್ಷಕ್ಕೆ 3,000 ಕೋಟಿಗಿಂತ ಹೆಚ್ಚು ಲಾಭವನ್ನ ಈ ಬಿಸ್ನೆಸ್ ಸಂಪಾದಿಸ್ತಾ ಇದೆ. ಅಂದ್ರೆ ದಿನಕ್ಕೆ ಅಂದಾಜು 8 ಕೋಟಿ ರೂಪಾಯಿಗಿಂತ ಹೆಚ್ಚು. ಹಾಗಾದ್ರೆ ಇವರ ಗಳಿಕೆಯ ಸೀಕ್ರೆಟ್ ಏನು? SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ IPO. ಈ IPOನಲ್ಲಿ ನೀವು ಹಣ ಹೂಡಬೇಕಾ ಬೇಡವಾ? ಹೂಡೋದಾದ್ರೆ ಲಿಸ್ಟಿಂಗ್ ಗೇನ್ಸ್ ಗಮನದಲ್ಲಿಟ್ಕೊಂಡು ಮುಂದುವರಿಬೇಕಾ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ? ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಭಾರತದಲ್ಲಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಸರು ಕೇಳದವರೇ ಇಲ್ಲ. ನಿಮಗೆ ಆ ಬ್ಯಾಂಕ್ನಲ್ಲಿ ಅಕೌಂಟ್ ಇರಲಿ ಬಿಡ್ಲಿ, ಗಲ್ಲಿ ಗಲ್ಲಿನಲ್ಲೂ ಆ ನೀಲಿ ಬಣ್ಣದ ಲೋಗೋವನ್ನು ಗಮನಿಸದವರು ಇಲ್ಲವೇ ಇಲ್ಲ. ಅದರರ್ಥ SBI ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಆದರೆ ಅನೇಕರಿಗೆ ಗೊತ್ತಿರದ ವಿಚಾರ ಏನಪ್ಪಾ ಅಂತಂದ್ರೆ, ಇದೇ SBI ದೇಶದ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ ಸಂಸ್ಥೆಯನ್ನು ಸಹ ಮುನ್ನಡೆಸ್ತಾ ಇದೆ. ನಾನು ಮಾತಾಡ್ತಿರೋದು SBI ಮ್ಯೂಚುವಲ್ ಫಂಡ್ ಹಿಂದೆ ಇರುವ ಬೃಹತ್ ಸಂಸ್ಥೆಯಾದ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಕಂಪನಿ. ಇದೀಗ ಇವರು 2026ರ ಅತ್ಯಂತ ದೊಡ್ಡ ಮತ್ತು ಬಹುನಿರೀಕ್ಷಿತ IPOಗೆ ಮುಂದಾಗ್ತಾ ಇದ್ದಾರೆ. ಈ IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಎಷ್ಟು ದೊಡ್ಡದು ಗೊತ್ತಾ? 11,693 ಕೋಟಿ ರೂಪಾಯಿಯನ್ನ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡೋದಕ್ಕೆ ಈ ಕಂಪನಿ ಲಿಸ್ಟ್ ಆಗೋದಕ್ಕೆ ಹೊರಡ್ತಾ ಇದೆ. ಇನ್ನೊಂದು ವಿಷಯ ನಾನು ಮೊದಲೇ ಸ್ಪಷ್ಟಪಡಿಸ್ಬಿಡ್ತೀನಿ, ನಾನು SBI ಕಸ್ಟಮರ್ ಅಲ್ಲ. ಈ ವಿಡಿಯೋ ನನಗೆ ಯೂಸ್ ಆಗೋದಿಲ್ವಾ? ಹಾಗೇನಿಲ್ಲ. ನೀವು ಇನ್ವೆಸ್ಟರು ಒಳ್ಳೆ ಅವಕಾಶನ ಹುಡುಕ್ತಿದ್ದೀರಿ ಅನ್ನೋದಾದ್ರೆ ಈ ವಿಡಿಯೋ ನಿಮಗೆ ಸಹಾಯಕ್ಕೆ ಬರುತ್ತೆ. ಸೊ ಹೀಗಾಗಿ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ನೀವು ಈ IPO ಬಗ್ಗೆ ಬೇಸಿಕ್ ಡೀಟೇಲ್ಸ್, ಇಂಪಾರ್ಟೆಂಟ್ ಡೇಟ್ಸು, ಪ್ರೈಸ್ ಬ್ಯಾಂಡ್ ಎಷ್ಟು, ಕಂಪನಿಯ ಫಿನಾನ್ಷಿಯಲ್ಸ್ ಹೇಗಿದೆ, ಎಷ್ಟರ ಮಟ್ಟಿಗೆ ಗಳಿಸ್ತಾ ಇದೆ, ಎಷ್ಟು ಲಾಭ ಆಗ್ತಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಸ್ಥೆಯ ಬಿಸ್ನೆಸ್ ಅಂತ ನಾವು ಗಮನಿಸಿದಾಗ ಇದರ ಸಾಧಕ ಬಾಧಕಗಳೇನು, ಬೆನಿಫಿಟ್ಟು, ಚಾಲೆಂಜಸ್ಸು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್. IPO ಯಾವಾಗ ಆರಂಭ ಆಗ್ತಾ ಇದೆ? ಇದು ಒಂದು ಮೇನ್ ಬೋರ್ಡ್ IPO. NSE ಮತ್ತು BSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎರಡರಲ್ಲೂ ಈ ಕಂಪನಿ ಲಿಸ್ಟ್ ಆಗುತ್ತೆ. IPO ಆರಂಭ ಆಗೋದು ಜುಲೈ 14ನೇ ತಾರೀಕು. IPO ಕ್ಲೋಸ್ ಡೇಟು 16 ಜುಲೈ. 14, 15, 16 3 ದಿನಗಳ ಒಳಗಾಗಿ ಸಬ್ಸ್ಕ್ರೈಬ್ ಆಗೋದಕ್ಕೆ ನೀವು ಇಲ್ಲಿ ಬಿಡ್ ಮಾಡ್ಬೋದು. ಜುಲೈ 17ನೇ ತಾರೀಕು ಅಲಾಟ್ಮೆಂಟ್ ಡೇಟ್. ಒಂದು ವೇಳೆ ನಿಮಗೆ ಅಲಾಟ್ ಆಗಿಲ್ಲ ಅನ್ನೋದಾದ್ರೆ ಫಂಡ್ಸ್ ಏನು ಲಾಕ್ ಆಗಿರುತ್ತಲ್ಲ ಅದು ಅನ್ಬ್ಲಾಕ್ ಆಗಿ ನಿಮ್ಮ ಅಕೌಂಟಿಗೆ ವಾಪಸ್ ಕ್ರೆಡಿಟ್ ಆಗೋದು ಜುಲೈ 17ನೇ ತಾರೀಕು. ನೋಡಿ, ಎಲ್ಲ ಅಂದುಕೊಂಡಂತೆ ಆದರೆ ಜುಲೈ 21ನೇ ತಾರೀಕು ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ. SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅನ್ನೋ ಕಂಪನಿ ಲಿಸ್ಟ್ ಆಗಲಿದೆ. ಈಗ ಪ್ರೈಸ್ ಬ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೈಸ್ ಬ್ಯಾಂಡು 545 ರೂಪಾಯಿಯಿಂದ 574 ರೂಪಾಯಿ ರೇಂಜ್ ಅನ್ನ ಕೊಟ್ಟಿದ್ದಾರೆ. ನೀವು ಬಿಡ್ ಮಾಡಬೇಕಾದ್ರೆ 545 ರೂಪಾಯಿಂದ 574 ರೂಪಾಯಿ ಈ ರೇಂಜಲ್ಲಿ ಯಾವುದಾದ್ರೂ ಪ್ರೈಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆದರೆ ಕಟ್ ಆಫ್ ಅಂದ್ರೆ ಮ್ಯಾಕ್ಸಿಮಮ್ 574 ರೂಪಾಯಿ ಪರ್ ಪೀಸ್ ಅಂತ ಇದೆಯಲ್ಲ, ಆ ಪ್ರೈಸ್ ಅನ್ನ ನೀವು ಬಿಡ್ ಮಾಡಿದ್ರೆ ಅಲಾಟ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಲಾಟ್ ಸೈಜ್ ಎಷ್ಟು? ಒಂದು ಲಾಟ್ನಲ್ಲಿ 26 ಶೇರ್ಗಳಿರ್ತವೆ. ನೀವು ಮಿನಿಮಮ್ 26 ಶೇರಿನ ಒಂದು ಲಾಟನ್ನು ಕೊಂಡ್ಕೊಳ್ಬೇಕಾಗುತ್ತೆ. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ? 14,170 ರೂಪಾಯಿ. ಆದರೆ ನೀವು ಕಟ್ ಆಫ್ ಪ್ರೈಸ್ಗೆ ಅಪ್ಲೈ ಮಾಡ್ತೀನಿ ಅನ್ನೋದಾದ್ರೆ 574 ರೂಪಾಯಿ ಒಂದು ಶೇರು ಅಂದ್ಕೊಂಡಂಗಾದ್ರೆ 14,924 ರೂಪಾಯಿಗೆ ಬರುತ್ತೆ. ಸೊ ಮಿನಿಮಮ್ 15,000 ರೂಪಾಯಿವರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ, ಮಿನಿಮಮ್ ಒಂದು ಲಾಟ್ ಕೊಂಡುಕೊಳ್ಬೇಕು ಅನ್ನೋದಾದ್ರೆ. ನೀವು ಒಂದು ವೇಳೆ ಮ್ಯಾಕ್ಸಿಮಮ್ ಲಾಟ್ಗಳನ್ನು ನಾನು ಎಷ್ಟು ಕೊಂಡುಕೊಳ್ಬಹುದು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ರೆ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು 13 ಲಾಟ್ಗಳವರೆಗೆ ಕೊಂಡುಕೊಳ್ಬಹುದು. ಒಂದು ಲಾಟ್ ಅಂದರೆ 26 ಶೇರು. ಆ ಥರದ 13 ಲಾಟ್ಗಳನ್ನು ನೀವು ಕೊಂಡುಕೊಳ್ಬಹುದು. ಒಂದು ಲಾಟ್ಗೆ 14,924 ರೂಪಾಯಿ ಅಂತ ನಾನು ಆಗಲೇ ಹೇಳಿದೆ. ಸೊ 13 ಲಾಟ್ ನೀವು ಕೊಂಡುಕೊಳ್ಬೇಕು ಅನ್ನೋದಾದರೆ 1,94,012 ರೂಪಾಯಿವರೆಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ನೀವು ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗ ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ನೋಡೋ ಮುಂಚೆ ಇಂಥ ಹೈ ಎಕ್ಸ್ಪೆಕ್ಟೇಷನ್ ಇರುವಂತಹ IPOನಲ್ಲಿ ನೀವು ಅಪ್ಲೈ ಮಾಡಿ ಅಲಾಟ್ಮೆಂಟ್ ಆಗಬೇಕು ಅಂತಂದರೆ ಅದಕ್ಕೊಂದು ಸ್ಟ್ರಾಟಜಿಯನ್ನು ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ. ನೀವು IPOಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾಗುತ್ತೆ?
ಒಂದು ವೇಳೆ ನೀವು ಒಬ್ಬ ವ್ಯಕ್ತಿಯ ಪಾನನ್ನು ಬಳಸ್ಕೊಂಡು ಬೇರೆ ಬೇರೆ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡಿಕೊಂಡು ಹಾಗೆ IPOಗೆ ಅಪ್ಲೈ ಮಾಡ್ತಾ ಇದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಡಿಮ್ಯಾಟ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರು ಅದನ್ನ ಒಂದೇ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆ ಒಂದು ಸ್ಮಾರ್ಟ್ ದಾರಿ ಇದೆ. ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರು ಅವರ ಪಾನ್ ಕಾರ್ಡನ್ನು ಬಳಸಿ ಅವರ ಹೆಸರಲ್ಲಿ ಬೇರೆ ಬೇರೆ ಡಿಮ್ಯಾಟ್ ಅಕೌಂಟ್ಗಳನ್ನು ತೆರೆಯೋದು. ಹೀಗೆ ಮಾಡೋದ್ರಿಂದ ಮಲ್ಟಿಪಲ್ ಯುನೀಕ್ ಅಕೌಂಟ್ಗಳ ಮುಖೇನ ನೀವು ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಹೀಗೆ ಮಾಡಿದರೆ IPO ಅಲಾಟ್ ಆಗುವಂಥ ಅವಕಾಶಗಳು ಹೆಚ್ಚಾಗಬಹುದು. ಇಂಥ ಖಾತೆಗಳನ್ನು ಓಪನ್ ಮಾಡಬೇಕಾದ್ರೆ ನೀವು ಗಮನಿಸಬೇಕಾದ್ದೇನು? 0 ಅಕೌಂಟ್ ಓಪನಿಂಗ್ ಫೀಸ್ ಮತ್ತು 0 ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್, 0 AMC ಅಂತಾರೆ. ಆ ಥರದ ಫೆಸಿಲಿಟಿಯನ್ನು ಕೊಡುವ ಬ್ರೋಕರನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಪರ್ಸನಲಿ ನಾನು ಗ್ರೋನ ಬಳಸ್ತೀನಿ, ಯಾಕಂದ್ರೆ ಅವರು ಯಾವುದೇ ತರ AMC ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅನ್ನ ಚಾರ್ಜ್ ಮಾಡೋದಿಲ್ಲ. ನೀವು ನಿಮಗೆ ಯಾವ ಬ್ರೋಕರ್ ಇಷ್ಟನೋ ಅದನ್ನೇ ಆಯ್ಕೆ ಮಾಡ್ಕೋಬಹುದು. ಈಗ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಕಂಪನಿಯ IPOದ ಇಶ್ಯೂ ಸೈಜ್ಗೆ ಕುರಿತಾಗಿ ಮಾತಾಡೋಣ. 11,693 ಕೋಟಿ ರೂಪಾಯಿಯನ್ನು ಕಲೆಕ್ಟ್ ಮಾಡೋದಕ್ಕೆ IPOಗೆ ಇವರು ಬರ್ತಾ ಇದ್ದಾರೆ. ಇದು 100% OFS, ಆಫರ್ ಫಾರ್ ಸೇಲ್. ಕಂಪನಿಯ ಬಿಸ್ನೆಸ್ ಉದ್ಧಾರ ಮಾಡೋದಕ್ಕೆ ಈ IPOನಲ್ಲಿ ಸಿಗುವ 11,500 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿ ಕೂಡ ಬಳಸಲ್ಲ. ಆಲ್ರೆಡಿ ಕಂಪನಿಯ ಪ್ರಮೋಟರ್ಸ್ ಯಾರಿದ್ದಾರೆ, ಕಂಪನಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ದುಡ್ಡು ಹಾಕಿದವರು ಯಾರಿದ್ದಾರೆ, ಅವರ ಶೇರ್ಗಳನ್ನು ಮಾರಾಟ ಮಾಡಿ ಬರೋ ದುಡ್ಡನ್ನು ಅವರ ಜೇಬಿಗೆ ತಗೊಂಡು ಹೋಗ್ತಾರೆ. ಇದು ಆಫರ್ ಫಾರ್ ಸೇಲ್ ಅನ್ನೋದರ ಡೆಫಿನಿಷನ್. ಸೊ ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೆ, ಯಾವ ಪ್ರಮೋಟರ್ಸ್ ಎಷ್ಟು ಮಾರಾಟ ಮಾಡ್ತಿದ್ದಾರೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ತೆಕ್ಕೆಯಲ್ಲಿದ್ದ 6.3% ಶೇರ್ಗಳನ್ನು ಮಾರಾಟ ಮಾಡ್ತಾ ಇದೆ. 12.83 ಕೋಟಿ ಶೇರ್ಗಳನ್ನು SBI ಮಾರಾಟ ಮಾಡ್ತಿರೋದು. ಇನ್ನೊಂದು ಅಮುಂಡಿ ಇಂಡಿಯಾ ಹೋಲ್ಡಿಂಗ್ಸ್, ಇದು SBI ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪನ್ನು ಹೊಂದಿರುವಂಥ ಯುರೋಪ್ನ ಬೃಹತ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇವರು 3.7% ಶೇರನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸೊ 7.5 ಕೋಟಿ ಶೇರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಓವರಾಲ್ 20 ಕೋಟಿಗೂ ಹೆಚ್ಚು ಶೇರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ ಪ್ರಮೋಟರ್ಸ್. ನಾನಾಗಲೇ ಹೇಳಿದ್ದೆ, SBI ಈ ಬಿಸ್ನೆಸ್ ಮೇಲೆ 19 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿತ್ತು. ಈಗ ಈ ಉದ್ಯಮದ ಮೌಲ್ಯ 68,770 ಕೋಟಿ. ಅಷ್ಟು ದೊಡ್ಡ ಬಿಸ್ನೆಸ್ಸನ್ನು 19 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನೋದು ಬೆಳೆಸಿದೆ. ಈಗ ಮುಂದಿನ ವಿಚಾರ, ಸ್ಪೆಷಲ್ ಶೇರ್ ಹೋಲ್ಡರ್ ಕೋಟಾ ಅಂತ ಒಂದಿದೆ. ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ ಯಾರು ಬೇಕಾದರೂ ಹಣ ಹಾಕೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ನೀವು SBI ಪೇರೆಂಟ್ ಬ್ಯಾಂಕ್ ಏನಿದೆ ಅದರ ಶೇರ್ ಹೋಲ್ಡರ್ ಆಗಿದ್ದರೆ ನಿಮಗೊಂದು ಭಾರಿ ಬೋನಸ್ ಇದೆ. RHP ರೆಡ್ ಹರ್ರಿಂಗ್ ಪ್ರಾಸ್ಪೆಕ್ಟಸ್ ಸಲ್ಲಿಕೆಯಾದ ದಿನಾಂಕ ಅಂದರೆ ಜುಲೈ 8ನೇ ತಾರೀಕು 2026 ಹೊತ್ತಿಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ SBI ಬ್ಯಾಂಕ್ನ ಒಂದೇ ಒಂದು ಶೇರ್ ಇದ್ದರೂ ನೀವು ಈ ಸ್ಪೆಷಲ್ ಶೇರ್ ಹೋಲ್ಡರ್ ರಿಸರ್ವೇಷನ್ ಕ್ಯಾಟಗರಿಗೆ ಒಳಪಡ್ತೀರಿ, ನೀವು ಅರ್ಹರು ಆಗ್ತೀರಿ. ಕಂಪನಿ SBI ಬ್ಯಾಂಕ್ ಶೇರ್ ಹೋಲ್ಡರ್ಗಳು ಅವರಿಗಾಗಿ ಅಂತಾನೆ 750 ಕೋಟಿ ಮೌಲ್ಯದ 1.3 ಕೋಟಿ ಶೇರ್ಗಳನ್ನು ಕಾಯ್ದಿರಿಸಿದೆ, ಅಂದರೆ ರಿಸರ್ವ್ಡ್ ಅವರುಗಳಿಗೆ ಸಿಗುತ್ತೆ. ಸೊ ಇಲ್ಲಿ ರೂಲ್ಸ್ ಏನು ಹೇಳುತ್ತಪ್ಪ ಅಂತಂದರೆ, ನಿಮ್ಮ ಅಲಾಟ್ಮೆಂಟ್ ಸಾಧ್ಯತೆಗಳನ್ನು ನೀವು ಡಬಲ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನಾರ್ಮಲ್ ರಿಟೇಲ್ ಕ್ಯಾಟಗರಿ ಮತ್ತು ಒಂದು ವೇಳೆ ನೀವು ಶೇರ್ ಹೋಲ್ಡರ್ ಆಗಿದ್ದರೆ ಶೇರ್ ಹೋಲ್ಡರ್ ಕ್ಯಾಟಗರಿ ಎರಡರಲ್ಲೂ ಅಟ್ ಎ ಟೈಮ್ ಅಪ್ಲೈ ಮಾಡ್ಬೋದು. ಆ ಬೆನಿಫಿಟನ್ನು ನೀವು ಪಡ್ಕೊಳ್ಬಹುದು. ಶೇರ್ ಹೋಲ್ಡರ್ ಕ್ಯಾಟಗರಿನಲ್ಲಿ ಗರಿಷ್ಠ ಬಿಡ್ಡಿಂಗ್ 2 ಲಕ್ಷ ರೂಪಾಯಿವರೆಗೆ ನೀವು ಬಿಡ್ ಮಾಡಬಹುದು. ನೆನಪಿರಲಿ, ಶೇರ್ ಹೋಲ್ಡರ್ಗಳಿಗೆ ಯಾವುದೇ ರೀತಿಯ ವಿಶೇಷ ಬೆಲೆಯ ರಿಯಾಯಿತಿ ಅಂದರೆ ಪ್ರೈಸ್ ಡಿಸ್ಕೌಂಟ್ ಇರೋದಿಲ್ಲ. ಒಂದು ವೇಳೆ ನೀವು SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಈ IPOಗೆ ಹೋಗ್ತಿರುವ ಕಂಪನಿ ಏನಿದೆ ಆ ಕಂಪನಿಯಲ್ಲಿ ಎಂಪ್ಲಾಯಿ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಮೀಸಲಾಗಿರೋ ಕೋಟಾದಲ್ಲಿ ಪ್ರತಿ ಶೇರ್ಗೆ 54 ರೂಪಾಯಿವರೆಗೂ ಭರ್ಜರಿ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ನೆಕ್ಸ್ಟು, ಈ ಕಂಪನಿಯ ಫಿನಾನ್ಷಿಯಲ್ಸ್ ಹೇಗಿದೆ, ಎಷ್ಟು ಮಟ್ಟಕ್ಕೆ ಗಳಿಸ್ತಿದ್ದಾರೆ, ಎಷ್ಟು ಲಾಭ ಮಾಡ್ಕೊಳ್ತಿದ್ದಾರೆ ಅದನ್ನು ನೋಡೋಣ. ಫಿನಾನ್ಷಿಯಲ್ ಇಯರ್ 2025 ಮತ್ತು ಫಿನಾನ್ಷಿಯಲ್ ಇಯರ್ 2026 ಈ 2 ವರ್ಷಗಳಿಗೆ ನಾವು ಕಂಪೇರ್ ಮಾಡೋ ಪ್ರಯತ್ನ ಮಾಡೋಣ. ಟೋಟಲ್ ಇನ್ಕಮ್ ಎಷ್ಟು? 25ರಲ್ಲಿ 4,236 ಕೋಟಿ ರೂಪಾಯಿ ಇತ್ತು. 26ರಲ್ಲಿ 4,976 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಪ್ಯಾಟ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು? 2025ರಲ್ಲಿ 2,500 ಕೋಟಿ ರೂಪಾಯಿ ಇತ್ತು. 2026ರಲ್ಲಿ 3,067 ಕೋಟಿ ರೂಪಾಯಿಗೆ ಇನ್ಕ್ರೀಸ್ ಆಗಿದೆ. ಇದು 20% ಹೆಚ್ಚಳ. ಟೋಟಲ್ ಇನ್ಕಮ್ನಲ್ಲಿ 17.4% ಇನ್ಕ್ರೀಸ್ ಆಗಿದೆ. ಈ ಹಿಂದೆ ನಾವು ಮಾತಾಡಿದ್ವಲ್ಲ. ಎಬಿಡ್ಡಾ ಮಾರ್ಜಿನ್ 2025ರಲ್ಲಿ 94.86% ಇತ್ತು.
2026ರಲ್ಲಿ 92.46% ಇದೆ. ಅಂದರೆ ಅತ್ಯಂತ ಸ್ಥಿರವಾಗಿ ಎಬಿಡ್ಡಾ ಮಾರ್ಜಿನ್ ಇದೆ. ಎಬಿಡ್ಡಾ ಮಾರ್ಜಿನ್ ಯಾಕೆ ಇಂಪಾರ್ಟೆಂಟು? ಸಿಂಪಲ್ ಎಕ್ಸಾಂಪಲ್ ಮುಖೇನ ನಾನು ನಿಮ್ಗೆ ಹೇಳ್ತೀನಿ. ಒಂದು ಕಂಪನಿ ಬಿಸ್ನೆಸ್ ಮಾಡುತ್ತೆ, 1,00,000 ರೂಪಾಯಿಯನ್ನು ವ್ಯಾಪಾರದ ಮುಖೇನ ಗಳಿಸುತ್ತೆ, ರೆವೆನ್ಯೂ. ಅದರಲ್ಲಿ ಎಲ್ಲ ಖರ್ಚುಗಳನ್ನು ತೆಗೆದು 20,000 ರೂಪಾಯಿ ಉಳ್ಕೊಂಡಿದ್ದೇ ಆಯಿತು ಅಂತಂದರೆ ಎಬಿಡ್ಡಾ ಮಾರ್ಜಿನ್ ಎಷ್ಟು? 20%. 1 ರೂಪಾಯಿ ವ್ಯಾಪಾರ ಮಾಡಿದ್ರೆ 20 ಪೈಸಾ ಲಾಭ ಮಾಡ್ತಾ ಇದೆ ಕಂಪನಿ ಅಂತ. ಈ ಮಾರ್ಜಿನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಉತ್ತಮ. ಸೊ ಎಬಿಡ್ಡಾ ಮಾರ್ಜಿನ್ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ರಿಟರ್ನ್ ಆನ್ ಈಕ್ವಿಟಿ ROE ಎಷ್ಟು? 2025ರಲ್ಲಿ 33.77% ಇದ್ದಿದ್ದು 2026ರಲ್ಲಿ 43%ಗೆ ಏರಿಕೆ ಆಗಿದೆ. ಸೊ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿದೆ. ಹಾಗೆಯೇ 2026ರ ಆರಂಭ ಅಂತ ನಾವು ನೋಡಿಕೊಂಡ್ರೆ ಮ್ಯೂಚುವಲ್ ಫಂಡ್ಸು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವೀಸು, ಅಂದರೆ ತುಂಬ ಲಕ್ಷಾಂತರ ಕೋಟಿ ದುಡ್ಡಿರುವಂಥವ್ರದ್ದು ದೊಡ್ಡವ್ರ ದುಡ್ಡನ್ನು ಇವರು ಮೇಂಟೈನ್ ಮಾಡ್ತಾರೆ. ಆಫ್ ಶೋರ್ ಫಂಡ್ಗಳು, ಅಂದರೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದರ ಫಂಡ್ಗಳು ಅಂತೆಲ್ಲ ನೋಡಿಕೊಂಡ್ರೆ 29.4 ಲಕ್ಷ ಕೋಟಿ ಮೌಲ್ಯದ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ SBI ತೆಕ್ಕೆಯಲ್ಲಿ ಇದೆ, ನಿರ್ವಹಿಸ್ತಾ ಇದ್ದಾರೆ. ಭಾರತೀಯ ಅಸೆಟ್ ಮ್ಯಾನೇಜ್ಮೆಂಟ್ ವಲಯದಲ್ಲಿ ಇದು ರೆಕಾರ್ಡ್. ಓಕೆ, ಸೊ 29 ಲಕ್ಷ ಕೋಟಿ. ಈಗ ನಾವು ಈ ಕಂಪನಿಯ ಬಿಸ್ನೆಸ್ ಇದನ್ನೆಲ್ಲ ಗಮನಿಸಿದ್ದೀವಲ್ಲ, ಬೆನಿಫಿಟ್ ಏನು, ಚಾಲೆಂಜಸ್ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಇವರು ಅಬ್ಸಲ್ಯೂಟ್ ಮಾರ್ಕೆಟ್ ಲೀಡರ್. AUM ಆಧಾರದ ಮೇಲೆ ನೋಡಿಕೊಂಡ್ರೆ ಇವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ PMS ಅದರಲ್ಲಿ 39% ಮಾರ್ಕೆಟ್ ಶೇರನ್ನು SBI ಹೊಂದಿದೆ. ಎರಡನೇದು ಇವರ ನೆಟ್ವರ್ಕ್, ಅನ್ಮ್ಯಾಚ್ಡ್ ರೀಚ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ SBIನ ಬೆಂಬಲ ಇದೆ. ಮೊದಲನೇದು, ಭಾರತದಾದ್ಯಂತ 22,000 SBI ಬ್ಯಾಂಕ್ ಶಾಖೆಗಳಿದ್ದಾವಲ್ಲ, ಅದರ ಮುಖೇನ ಇವರು ಇನ್ವೆಸ್ಟ್ಮೆಂಟನ್ನು ಅಟ್ರಾಕ್ಟ್ ಮಾಡಬಹುದು. Tier 2, Tier 3 ಎಲ್ಲ ನಗರಗಳಲ್ಲೂ ಬ್ರ್ಯಾಂಡ್ ವ್ಯಾಲ್ಯೂ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. SBI ಅಂದರೆ ನಂಬಿಕೆ ಅನ್ನೋದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ನೆಕ್ಸ್ಟ್ ಪಾಯಿಂಟು, SIP ಸ್ಟಿಕಿ ಮನಿ, ಅಂದರೆ ಸ್ಥಿರವಾಗಿ, ಅಂದರೆ ಬಹಳ ರೆಗ್ಯುಲರ್ ಆಗಿ ಇವರಿಗೆ SIP ಇನ್ವೆಸ್ಟ್ಮೆಂಟ್ ಅನ್ನೋದು ಹರಿದು ಬರ್ತಾ ಇದೆ. ಲೈವ್ SIP ಖಾತೆಗಳಲ್ಲಿ ಒಟ್ಟು 16% ಮಾರ್ಕೆಟ್ ಶೇರನ್ನು ಇವರು ಹೊಂದಿದ್ದಾರೆ. ಅಟ್ ಪ್ರೆಸೆಂಟ್ SIPಗಳು ಆಗ್ತಾನೇ ಇರ್ತವಲ್ಲ, ಆ ಥರದ ಶೇರಲ್ಲಿ ಲೈವ್ SIP ಅಂತ ನೋಡಿಕೊಂಡ್ರೆ 16%. ಈ SIP ಹಣ ಪ್ರತಿ ತಿಂಗಳು ಆಟೋಮ್ಯಾಟಿಕ್ ಆಗಿ ಹರಿದು ಬರ್ತಾ ಇರ್ತದೆ. ನಿಮಗೆ ಬೇರೆ ಬೇರೆ ವಿಡಿಯೋಗಳಲ್ಲೂ ನಾವು ಹೇಳಿದ್ದೀವಿ, ನಾನು SIP ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದೇನಿದೆ, ಅಂದರೆ ಈ ಸಂಸ್ಥೆ ನನ್ನ ಹಣನ ಇನ್ವೆಸ್ಟ್ ಮಾಡ್ತಿರೋ ರಿಸರ್ಚು, ಎಂಪ್ಲಾಯೀಸು, ಅವರ ಇನ್ಫ್ರಾಸ್ಟ್ರಕ್ಚರ್, ಇದೆಲ್ಲದಕ್ಕೆ ಚಾರ್ಜಸ್ ತಗೋತಾರಲ್ಲ, ಪ್ರತಿ ದಿನ ನನ್ನ ಇನ್ವೆಸ್ಟ್ಮೆಂಟ್ನಿಂದ ಕಟ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ 2% ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ವರ್ಷಕ್ಕೊಂದ್ಸತಿ ಯಾವಾಗಲೂ 2% ಅಲ್ಲ, ಆ 2%ನ ಇಡೀ ವರ್ಷಕ್ಕೆ 365 ದಿನಕ್ಕೂ ಕಟ್ ಮಾಡಿ ಇಂತಿಷ್ಟು ಅಂತ ಹೋಗ್ತಾನೆ ಇರ್ತದೆ. ಆಟೋಮ್ಯಾಟಿಕ್ಕಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇರ್ತಾರೆ. ಲಾಭ ಮಾಡಲಿ ಬಿಡಲಿ, ಅವರಿಗೆ ಆ ದುಡ್ಡು ಹೋಗ್ತಾನೆ ಇರುತ್ತೆ. ಈಗ ಚಾಲೆಂಜ್ಗಳು ಏನು? ಬ್ರ್ಯಾಂಡ್ ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನೋದೊಂದಿರುತ್ತೆ. ಏನದು? SBI ಬ್ಯಾಂಕ್ ಬೇರೆ, SBI ಇನ್ಶೂರೆನ್ಸ್ ಬಿಸ್ನೆಸ್ ಬೇರೆ, ಕ್ರೆಡಿಟ್ ಬಿಸ್ನೆಸ್ ಬೇರೆ, ಈ ಫಂಡ್ ಮ್ಯಾನೇಜ್ಮೆಂಟ್ ಬೇರೆ, ಬೇರೆ ಬೇರೆ ಕಂಪನಿಗಳು. ಒಂದು ವೇಳೆ SBI ಬ್ಯಾಂಕ್ನಲ್ಲಿ ಏನೋ ಸಮಸ್ಯೆ ಆದರೆ ಬೇರೆ ಎಲ್ಲ ಕಂಪನಿಗಳಿಗೆ ಆ ಎಫೆಕ್ಟು, ನೆಗೆಟಿವ್ ಎಫೆಕ್ಟು ರೀಚ್ ಆಗುವಂಥ, ಪ್ರಾಬ್ಲಮ್ ಆಗುವಂಥ ಅವಕಾಶಗಳು ಇರ್ತವೆ ಬಿಸ್ನೆಸ್ನಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರೆಗ್ಯುಲೇಟರಿ ಟೈಟನಿಂಗ್ ಎರಡನೇದು. ಏನಕ್ಕೆ ಅಂತಂದರೆ ಮ್ಯೂಚುವಲ್ ಫಂಡ್ಗಳು ರಿಟೇಲ್ ಹೂಡಿಕೆದಾರರಿಂದ ಪಡೆದುಕೊಳ್ಳುವಂಥ ಎಕ್ಸ್ಪೆನ್ಸ್ ರೇಷನ್, ನಾನು ಆಗಲೇ ಹೇಳಿದ್ನಲ್ಲ, ಆಟೋಮ್ಯಾಟಿಕ್ಕಾಗಿ ಕಟ್ ಆಗ್ತಾ ಇರುತ್ತೆ ಅಂತ, ಅದನ್ನು ಎಷ್ಟು ಚಾರ್ಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸೆಬಿ ಪದೇ ಪದೇ ನಿಯಮಗಳನ್ನು ಬದಲಾಯಿಸಬಹುದು. ಸೆಬಿ ನಿಯಮಗಳು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳ ಸಂಪಾದನೆ ಮೇಲೆ ಪ್ರಭಾವ ಬೀರುವಂಥ ನಿರ್ಧಾರಗಳನ್ನು ಕೈಗೊಂಡ್ರೆ ಇವರ ಗಳಿಕೆಗೆ ಪೆಟ್ಟಾಗಬಹುದು. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ನೋಡಿ, ಪ್ರತಿ ಶೇರ್ಗೆ 574 ರೂಪಾಯಿ ಕಟ್ ಆಫ್ ಪ್ರೈಸ್ ಅಂತ ಡಿಸೈಡ್ ಮಾಡಿದ್ದಾರೆ. ಆ ಲೆಕ್ಕದಲ್ಲಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ನು 1,17,000 ಕೋಟಿ ರೂಪಾಯಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, PE ರೇಷಿಯೋ, ಅಂದರೆ ಈ ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ಗಳಿಗೆ 1 ರೂಪಾಯಿ ಲಾಭನ ಸಂಪಾದನೆ ಮಾಡಿಕೊಟ್ರೆ ಅದಕ್ಕೆ ಶೇರ್ ಹೋಲ್ಡರ್ಸು ಎಷ್ಟು ಬೆಲೆಯನ್ನು ಕಟ್ಟೋದಕ್ಕೆ ರೆಡಿ ಇದ್ದಾರೆ. 38ರ ಸುತ್ತಮುತ್ತ ಇದು ಬರುತ್ತೆ. 38 PE ರೇಷಿಯೋ ಅಂದರೆ 1 ರೂಪಾಯಿ ಲಾಭಕ್ಕೋಸ್ಕರ ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ, ಪ್ರೈಸ್ ಬೆಲೆ ಕೊಡೋದಕ್ಕೆ ಹೂಡಿಕೆದಾರರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಬಗ್ಗೆ ಅಷ್ಟು ನಂಬಿಕೆ ಇದೆ ಅಂತ ಅರ್ಥ. PE ರೇಷಿಯೋ 38 ಇದೆ. ಸೊ ಫೈನಲಿ ಇಷ್ಟೆಲ್ಲ ತಿಳ್ಕೊಂಡ ನಂತರ ಆ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾ ಬೇಡವಾ?
ಇದನ್ನು ತಿಳ್ಕೊಳ್ಳೋದಕ್ಕೆ ಈ GMP ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನೋದನ್ನು ಜನರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಇನ್ವೆಸ್ಟರ್ಸ್. ಯಾಕಂದರೆ ಈ ಷೇರು ಲಿಸ್ಟ್ ಆಗೋದಕ್ಕೆ ಮುಂಚೆ ಎಷ್ಟು ಡಿಮಾಂಡನ್ನು ಹೊಂದಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ GMP ಒಂದು ಸೂಚಕವಾಗಿ ಕೆಲಸ ಮಾಡುತ್ತೆ. ಈಗ ಆಸ್ ಆಫ್ ನೌ ಅಂತ ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ ಲಿಮಿಟ್ 574 ರುಪೀಸ್ಗೆ ಗರಿಷ್ಠ ಬೆಲೆ ಅಂತ ನಾವು ನೋಡಿಕೊಂಡ್ರೆ ಅದಕ್ಕಿಂತ 13 to 15% ಆ GMP ಇದೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. ಅಂದರೆ IPO ಸಬ್ಸ್ಕ್ರಿಪ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ ನಂತರದಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ದೊಡ್ಡ ಮೊತ್ತವನ್ನು ಈ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರೆ ಈ GMPನಲ್ಲಿ ಏರಿಕೆ ಆಗುವ ಅವಕಾಶಗಳು ಇರ್ತವೆ. ಸೊ ಇದೆಲ್ಲವನ್ನು ಗಮನಿಸ್ತಾ ಹೋದರೆ ದೀರ್ಘಕಾಲ ಅಂದರೆ ಲಾಂಗ್ ಟರ್ಮ್ನಲ್ಲಿ ನಾನು ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ ಜನರಿಗೆ ಫಿನಾನ್ಷಿಯಲ್ ಅವೇರ್ನೆಸ್ ಬರ್ತಾ ಇದೆ ಭಾರತದಲ್ಲಿ. ಎಷ್ಟೋ ಕೋಟಿ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ, ಅಷ್ಟೂ ಕೋಟಿ ಅಕೌಂಟ್ ಹೋಲ್ಡರ್ಸು ಇನ್ನು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವಂಥ ಕೆಲಸನ ಮಾಡ್ತಾ ಇಲ್ಲ. ಬಹಳ ಚಿಕ್ಕ ಪರ್ಸೆಂಟೇಜು ಈಗ ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ ಈ ಕಂಪನಿಗೆ ಬೆಳೆಯೋದಕ್ಕೆ ಎಷ್ಟು ಸ್ಕೋಪ್ ಇದೆ ಅಂತಂದರೆ ಅಕೌಂಟ್ ಹೋಲ್ಡರ್ಸ್ ಎಲ್ಲರೂ ಊನಪ್ಪ ನನ್ನ ಭವಿಷ್ಯಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ಅಂತ ಆಲೋಚನೆ ಮಾಡಿಬಿಟ್ರೆ ಇವರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಆವಾಗ ಗಳಿಕೆ ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಥರದ ಅವಕಾಶ ಇರುವ ಸ್ಪೇಸ್ನಲ್ಲಿ ಮಾರ್ಕೆಟ್ ಲೀಡರ್ ಆಗಿರುವಂಥ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ ಬಗ್ಗೆ ಲಾಂಗ್ ಟರ್ಮ್ನಲ್ಲಿ ನೀವು ಖಚಿತವಾಗಿ ಗ್ರೋತ್ನ ಬಗ್ಗೆ ವಿಶ್ವಾಸವನ್ನು ಇಟ್ಕೊಳ್ಬಹುದು. ಇಲ್ಲ ನಾನು ಬರೀ ಲಿಸ್ಟಿಂಗ್ ಗೇನ್ಸ್ ಬಗ್ಗೆ ಆಲೋಚನೆ ಮಾಡ್ತಿದ್ದೀನಿ ಅನ್ನೋದಾದರೆ ಇದಕ್ಕೂ ಮುಂಚೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಲಿಸ್ಟ್ ಆದ ಸಂದರ್ಭದಲ್ಲಿ ಡೀಸೆಂಟ್ ರಿಟರ್ನ್ಸನ್ನು ಕೊಟ್ಟಿರೋದಿದೆ. ಸೊ ಫೈನಲಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಏನಿದ್ದಾರೆ ಅವರ ಒಪಿನಿಯನನ್ನು ಪಡ್ಕೊಂಡು ನಿಮಗೆ ಡಿಸಿಷನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಅಂಥ ಸರ್ವಿಸನ್ನು ಪಡ್ಕೊಂಡು ಹಣ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನು ಕೈಗೊಳ್ಳಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೆ ಬರೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.